ರೆಬೆಲ್ ಸ್ಟಾರ್ ಅಂಬರೀಶ್ ತವರೂರಿನಲ್ಲಿ ಅವ್ಯವಸ್ಥೆ ಆಗರ. ಇದೇನು ರಸ್ತೆಯೋ ಕೊಳಚೆಯ ಗುಂಡಿಯೋ? ಅಂಬಿ ಹೋದ್ಮೇಲೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ರಸ್ತೆಯಲ್ಲಿ ಓಡಾಡಿದ್ರೆ ಕೈಕಾಲು ಮುರಿತ ಫಿಕ್ಸ್. ಸುಮಲತಾ 5 ವರ್ಷ ಸಂಸದೆ ಆಗಿದ್ರು ನೋ ಯೂಸ್. ತಲೆ ಕೆಡಿಸಿಕೊಳ್ಳದ ಜಿಲ್ಲಾಡಳಿತ, ಸಾರ್ವಜನಿಕರ ಹಿಡಿಶಾಪ. ರೆಬೆಲ್ ಸ್ಟಾರ್ ಅಂಬರೀಶ್ ಅಂದ್ರೆ ನೆನಪಾಗೋದು ಅವರ ಖಡಕ್ ವ್ಯಕ್ತಿತ್ವ. ಇರೋವರೆಗೂ ಕನ್ನಡ ಸಿನಿಮಾವನ್ನ ಆಡಿದ ಈ ಮಂಡ್ಯದ ಗಂಡು ಎಂದೆಂದಿಗೂ ಅಜರಾಮರ. ಅಂಬರೀಷ್ಗೂ ಮಂಡ್ಯಕ್ಕೂ ಅವಿನಾಭಾವ ಸಂಬಂಧ. ಅಂಬಿ ಅಂದ್ರೆ ಸಾಕು ಮಂಡ್ಯ ಮಂದಿಗೆ ಅದೇನೋ ಅಭಿಮಾನ. ಅಂಬರೀಷ್ಗೂ ಅಷ್ಟೇ ಮಂಡ್ಯ ಅಂದ್ರೆ ಅಚ್ಚುಮೆಚ್ಚು. ಇದೇ ಕಾರಣಕ್ಕಾಗಿ ಮಂಡ್ಯದ ಜನ ಅವರನ್ನ ಸಂಸದರಾಗಿ ಆಯ್ಕೆ ಮಾಡಿ ರಾಜಕೀಯವಾಗಿ ಮೇಲೆತ್ತಿದ್ರು. ಆದರೆ ಇಂತಹ ಮಂಡ್ಯದಲ್ಲೇ ಈಗ ಅಂಬರೀಶ್ ಅನುಪಸ್ಥಿತಿ ಎದ್ದು ಕಾಣುತ್ತಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ KM ದೊಡ್ಡಿಯ ರಸ್ತೆ ಆ ದೇವರಿಗೆ ಪ್ರೀತಿ. ಭಾರತಿ ನಗರ ಸರಹದ್ದಿನ KSRTC ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯನ್ನ ನೋಡಿದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಒಂದು ರಸ್ತೆ ಹಾಕಲು ಆಳುವ ಸರ್ಕಾರಗಳಿಗೆ, ಸ್ಥಳೀಯ ಆಡಳಿತಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಗಿಲ್ವಾ ಎಂಬ ಪ್ರಶ್ನೆ ಮೂಡುತ್ತೆ. ಈ ರಸ್ತೆಯಲ್ಲಿ ಕಾಂಕ್ರೀಟ್ ಎಲ್ಲಿದೆ, ಥಾರ್ ಎಲ್ಲಿದೆ ಅಂತ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದು ರಚ್ಚೆ ಹಿಡಿದಿರೋ ರಸ್ತೆಯಲ್ಲಿ ಓಡಾಡೋದೇ ದೊಡ್ಡ ಸಾಹಸ. ಮಕ್ಕಳು, ಮಹಿಳೆಯರು, ಹಿರಿಯರು ಓಡಾಡೋ ಮಾತೇ ಇಲ್ಲ ಬಿಡಿ. ಅಕಸ್ಮಾತ್ ಓಡಾಡಿದ್ರು ಬಿದ್ದು ಕೈಕಾಲು ಮುರಿದುಕೊಳ್ಳೋದಂತೂ ಪಕ್ಕ. ಸ್ವತಃ ಸುಮಲತಾ ಅವರು 5 ವರ್ಷ ಸಂಸದೆ ಆಗಿದ್ರು ಈ ರಸ್ತೆಗೆ ಮುಕ್ತಿ ನೀಡಲು ಆಗಿಲ್ಲ. ಎಷ್ಟೇ ದೂರು ಕೊಟ್ಟರೂ PDO ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರಂತೂ ಹಿಡಿಶಾಪ ಹಾಕುತ್ತಲೇ ಓಡಾಡುತ್ತಿದ್ದಾರೆ. ಇನ್ನು ಈ ಬಾರಿ ಮಂಡ್ಯದಿಂದ ಗೆದ್ದಿರೋ ಕುಮಾರಸ್ವಾಮಿ ಆದರೂ ಇದಕ್ಕೊಂದು ಮುಕ್ತಿ ನೀಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಸ್ಥಳೀಯ ಜನರಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.